ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ ನೋಡಿದ್ರ ಏನು ಬ್ಯೂಟಿಫುಲ್ ಆದ ಫ್ಲವರ್. ಇದ್ರ ಹೆಸರು ಪೋರ್ಚಲಕ ಅಂತಾರೆ. ಆಮೇಲೆ ಪೋರ್ಸ್ಲಿನ್, ಮಾಸ್ ರೋಸ್, ಗ್ರ್ಯಾಂಡಿ ಫ್ಲೋರಾ, ಇಷ್ಟು ಹೆಸರು ಹೇಳ್ತಾರೆ ಸ್ನೇಹಿತರೆ. ನೋಡಿ, ಇದು ನಾನು ಕಟ್ಟಿಂಗಿಂದ ಇಟ್ಟಿದ್ದು. ನಾನು ಒಂದು ಮನೆಯಲ್ಲಿ ವಿಡಿಯೋ ಹಾಕಿದೆ, ಅದು ಶಾರ್ಟ್ ವಿಡಿಯೋದಲ್ಲಿದೆ. ಅವ್ರ ಹತ್ರಿಂದ ಕಟ್ಟಿಂಗ್ ನಾನು ಅದಕ್ಕೆ ಹೇಳಿ ತೊಗೊಂಬಂದೆ. ನೋಡಿ, ಬರೀ ನಾನು ಇದರಲ್ಲೇ ಇಟ್ಟಿದ್ದು ಸ್ನೇಹಿತರೆ. ಈ ಥರನೇ ನೋಡಿ, ಈ ಥರನೇ ಇಟ್ಟಿದ್ದು ನಾನು. ಒಂದು 4-5 ಇಟ್ಟೆ. ನೋಡಿ ಇವಾಗ ಇದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ನಾನೇ ಮಾಡಿದೆ ಸ್ನೇಹಿತರೆ. ಇದು ಶಾರ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ನೋಡಿ. ಸುತ್ತಲೂ ಹೂವು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ಥರ ಮಾಡಿದ್ರೆ ಪ್ಲಾಸ್ಟಿಕಲ್ಲಿ ವೇಸ್ಟ್, ಇದು ಆಯಿಲ್ ಡಬ್ಬ ಕ್ಯಾನ್ ಇದು. ಈ ಥರ ನೋಡಿ ಸ್ನೇಹಿತರೆ, ಈ ಥರ ಮಾಡಿಬಿಟ್ಟು ಒಳಗಡೆ ಪಾಟ್ ಇಕ್ಕಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಒಂಥರ ಮೇಲೆ ಇಟ್ಬಿಟ್ರೆ ಗೋಡೆ ಮೇಲೆ ಅಷ್ಟು ಚೆನ್ನಾಗಿರುತ್ತೆ. ಎಂಟ್ರೆನ್ಸ್ನಲ್ಲಿ ಆ ಥರ ಎಲ್ಲ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಇದು ಹೇಗೆ ಕಟ್ಟಿಂಗ್ ಇಡೋದಂತ ನೋಡೋಣ. ನೋಡಿ, ಇದರಲ್ಲಿ ಎಲ್ಲ ಕಲರ್ ಬರುತ್ತೆ ಸ್ನೇಹಿತರೆ. ಎಲ್ಲ ಕಲರ್ ಇರುತ್ತೆ ಇದರಲ್ಲಿ. ನೋಡಿ, ಇದು ಪಿಂಕು, ಲೈಟ್ ಪಿಂಕು. ನೋಡಿ, ಇದು ಒಂಥರ ಡಾರ್ಕ್ ಪಿಂಕು. ಇದರಲ್ಲಿದೆ ಸ್ನೇಹಿತರೆ, ಇದು ಫುಲ್ಲು ಆರೆಂಜ್ ಕಲರ್. ಇದು ಆರೆಂಜ್. ಇದು ನೆನ್ನೆಲ್ಲ ತುಂಬ ಹೂವು ಬಿಟ್ಟಿತ್ತು ನೋಡಿ ಸ್ನೇಹಿತರೆ. ಇದು ಆರೆಂಜ್. ಇದು ಹೇಗೆ ಕಟ್ಟಿಂಗ್ ಇಡೋದನ್ನು ನೋಡೋಣ ಸ್ನೇಹಿತರೆ. ಇವಾಗ ನೋಡಿ, ಈ ಥರ ಇಕ್ಕಿದ್ರೂ ಬರುತ್ತೆ, ಈ ಥರ ಇಟ್ಟರೂ ಬರುತ್ತೆ. ನೋಡಿ, ಬೇರಿಂದ ಇಟ್ಟರೂ ಬರುತ್ತೆ. ನೋಡಿ, ಬೇರಿಂದ ಇಟ್ಟರೂ ಬರುತ್ತೆ. ಇಲ್ಲ ನೋಡಿ, ಈ ಥರ ನೋಡಿ, ಈ ಥರ ಕಟ್ ಮಾಡಿ ಇಟ್ಟರೂ ಬರುತ್ತೆ ಸ್ನೇಹಿತರೆ. ಇದಕ್ಕೆ ಬೇರು ಕೂಡ ಬೇಕಾಗಿಲ್ಲ. ನೋಡಿ, ಈ ಥರ ಇಟ್ಟು ಬಿಟ್ರೇ ಸಾಕು, ಅಷ್ಟು ಖುಷಿಯಾಗಿ ಬರುತ್ತೆ ನೋಡಿ. ಇದು ಮಳೆಗೆ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಆದರೆ ಇದಕ್ಕೆ ಹೇಗೆ ಅಂದರೆ ಕೇರು ಇದ್ರದ್ದು ಜಾಸ್ತಿ ನೀರು ಹಾಕ್ಬಾರ್ದು ಸ್ನೇಹಿತರೆ. ಇದಕ್ಕೆ ಮಳೆ ನೀರು ಬಿದ್ದರೆ ಪರವಾಗಿಲ್ಲ, ಆದರೆ ಸುಮ್ಮನೆ ನೀರು ಹಾಕೋಕೆ ಹೋಗ್ಬಾರ್ದು. ಇದಕ್ಕೆ ಜಾಸ್ತಿ ನೀರು ಹಾಕ್ಬಾರ್ದು. ಆಮೇಲೆ ಬಿಸಿಲು ಜಾಸ್ತಿ ಬೇಕು. ಇದಕ್ಕೆ ಬಿಸಿಲಿದ್ರೆ ಚೆನ್ನಾಗಿ ಯಾವಾಗಲೂ ಹೂವು ಬಿಡ್ತಾನೆ ಇರುತ್ತೆ. ಆಮೇಲೆ ಇದರಲ್ಲಿ ಮಿಲಿ ಬಗ್ಸ್ ಅಟ್ಯಾಕ್ ಆಗುತ್ತೆ ಸ್ನೇಹಿತರೆ. ಅದಕ್ಕೆ ನೀವೇನು ಮಾಡಿ ಗೊತ್ತಾ, ವೈಟ್ ಥರ ಆಗುತ್ತೆ, ಒಂಥರ ವೈಟ್ ಥರ. ಅದಕ್ಕೆ ನೀವು ನೀಮ್ ಆಯಿಲ್ ಸ್ಪ್ರೇ ಮಾಡ್ಕೊಳ್ಳಿ. ಸ್ವಲ್ಪ ನೀಮ್ ಆಯಿಲ್ ಸ್ಪ್ರೇ ಮಾಡಿದ್ರೆ ಮಿಲಿ ಬಗ್ಸ್ ಅಟ್ಯಾಕ್ ಆಗಲ್ಲ ನೋಡಿ ಸ್ನೇಹಿತರೆ. ಈ ಥರ ಬುಷಿಯಾಗಿ ನಿಮ್ಗೆ ಪಾಟ್ ಫುಲ್ ಬೇಕಂದರೆ ನೋಡಿ, ಇದ್ರದ್ದು ಕೂಡ ನೀವು ಕಟ್ ಮಾಡಿ ಈ ಥರ ಇಕ್ಬಿಡಿ ನೋಡಿ. ಆವಾಗ ನಿಮಗೆ ಬುಷಿಯಾಗುತ್ತೆ ನೋಡಿ. ಈ ಥರ ಪಾಟ್ ಫುಲ್ಲು ಬೇಕಂದರೆ ನಿಮಗೆ ಇದರಲ್ಲೇ ನೋಡಿ, ಈ ಥರ ಕಟ್ ಮಾಡಿ ನೀವು ಇದರಲ್ಲೇ ನೋಡಿ, ಈ ಥರ ಇಕ್ಬಿಟ್ರೇ ಸಾಕು, ಅಷ್ಟು ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಪಾಟ್ ಫುಲ್ ಆಗುತ್ತೆ. ಇದಕ್ಕೆ ಬಿಸಿಲು ಜಾಸ್ತಿ ಬೇಕು ನೋಡಿ. ಈ ಥರ ನೀವು ಒಂದು ಗಿಡ ತಗೊಂಡ್ರು ಸ್ನೇಹಿತರೆ 10 ಗಿಡ ಮಾಡ್ಬೋದು. ಇದು ನೋಡಿ, ಯಾರಿಗಾದ್ರು ಕೊಡ್ಬೋದು. ನಾನು ಹೇಳ್ದಂಗೆ ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಇಲ್ಲಾಂದರೆ ನೀವು ಸೇಲ್ ಮಾಡ್ಕೊಳ್ಳಿ ಸ್ನೇಹಿತರೆ, ಸೇಲು ಮಾಡ್ಬೋದು. ಈ ಥರ ನೀವು ಇಟ್ಕೊಂಡ್ಬಿಟ್ಟು ನೋಡಿ, ಈ ಥರ ಕಡ್ಡಿ ನಿಮಗೆ ಈ ಥರ ಇಟ್ಬಿಟ್ಟು ಫುಲ್ ಆಗುತ್ತೆ, ಪಾಟ್ ಫುಲ್ ಆಗುತ್ತೆ. ಬುಷಿ ಟೈಪ್ ಬೇಕಂದರೆ ಈ ಥರ ಮಾಡಿ. ಇದನ್ನು ಅಷ್ಟೇ, ಇದು ಬ್ರೂನಿಂಗ್ ಮಾಡಿಬಿಟ್ಟಷ್ಟು ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ನಿಮಗೆ ಹೂವು ಎಲ್ಲ ಬಿಟ್ಟು ಮುಗ್ದೋದ್ಮೇಲೆ ಏನು ಮಾಡಿ ಗೊತ್ತಾ, ಬ್ರೂನಿಂಗ್ ಮಾಡಿಬಿಡಿ. ಬ್ರೂನಿಂಗ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ನೋಡಿ, ಮೊಗ್ಗು ಬಿಡ್ತಾನೆ ಇರುತ್ತೆ ನೋಡಿ. ಈ ಥರ ಮೊಗ್ಗು ಬಿಟ್ಟು ಮುಗಿದ ಮೇಲೆ ನೀವೇನು ಮಾಡಿ, ಅದು ತೆಗೆದು ಬಿಡಿ ಸ್ನೇಹಿತರೆ. ಯಾವುದೇ ಗಿಡದಲ್ಲಾದರೂ, ರೋಸ್ ಗಿಡದಲ್ಲಿ, ಯಾವುದೇ ಗಿಡದಲ್ಲಿ ಆ ಹೂವು ಬಿಟ್ಟು ಮುಗಿದ ಮೇಲೆ ಆ ಮೊಗ್ಗುನ ಕಿತ್ತಾಕ್ಬಿಡಿ, ಮತ್ತೆ ಹೂವು ಬಿಡುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ಇದರಲ್ಲಿ ಎಲ್ಲ ಕಲರ್ಸ್ ಬರುತ್ತೆ ಸ್ನೇಹಿತರೆ. ಒಂದು ಸರಿ ತೊಗೊಂಬಂದುಬಿಟ್ರೆ ಯಾವಾಗಲೂ ಇರುವಂಥ ಗಿಡ ಇದು ಸಾಯೋವಂಥ ಗಿಡ ಅಲ್ಲ ಸ್ನೇಹಿತರೆ. ಯಾವಾಗಲೂ ಹೂವು ಬಿಡ್ತಾನೆ ಇರುತ್ತೆ ನೋಡಿ. ಓಕೆ ಸ್ನೇಹಿತರೆ, ಪೋರ್ಚಲಕ ಗಿಡದ ಬಗ್ಗೆ ನೋಡಿದ್ರಾ. ಇದು ನೀವು ಕಟ್ಟಿಂಗು ಇಟ್ಕೊಳ್ಳಿ. ಈ ಥರ ನಾನು ಇಟ್ಟು ತೋರಿಸ್ದೆ ಅಲ್ಲ, ಈ ಥರ ಇಟ್ಕೊಳ್ಳಿ ಸ್ನೇಹಿತರೆ. ಇದಕ್ಕೆ ಏನು ಮಾಡಿ ಗೊತ್ತಾ, ತಿಂಗಳಿಗೊಂದ್ಸರಿ ಒಂದು ಸ್ವಲ್ಪ ವರ್ಮಿ ಕಂಪೋಸ್ಟ್ ಹಾಕ್ಕೊಳ್ಳಿ ಸ್ನೇಹಿತರೆ. ದನದ ಗೊಬ್ಬರ, ಇಲ್ಲಾಂದರೆ ಕುರಿ ಗೊಬ್ಬರ
ಇಲ್ಲಾಂದರೆ ಪ್ಯಾಕೆಟ್ ಸಿಕ್ಕಿದ್ರೆ ಪ್ಯಾಕೆಟ್ ವರ್ಮಿ ಕಂಪೋಸ್ಟ್ ನಿಮ್ಮ ಪ್ಯಾಕೆಟ್ ಸಿಗುತ್ತೆ ಸ್ನೇಹಿತರೆ. ವರ್ಮಿ ಕಂಪೋಸ್ಟು 100 ರೂಪಾಯಿ 150 ರೂಪಾಯಿಗೆ ಸಿಗುತ್ತೆ. ಅದು ತೊಗೊಂಬಂದು ಕೂಡ ನೀವು ಸ್ವಲ್ಪ ಸ್ವಲ್ಪ ಹಾಕ್ಕೊಬೋದು. ಹಾಕ್ಕೊಂಡ್ರೆ ಬುಷಿಯಾಗಿ ಬರುತ್ತೆ. ಅಗಲವಾದ ಪಾಟಲ್ಲಿ ಹಾಕಿದ್ರೂ ಇನ್ನೂ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಇದು ಇನ್ನೂ ಸೂಪರಾಗಿ ಬರುತ್ತೆ. ಓಕೆ ಸ್ನೇಹಿತರೆ, ಪೋರ್ಚುಲಕ ಪ್ಲ್ಯಾಂಟ್ ಕಟ್ಟಿಂಗ್ ಬಗ್ಗೆ ನೋಡಿದ್ರಾ ಹೇಗೆ ಇಡೋದಂತ? ನೀವು ಇದೇ ಥರ ತೊಗೊಂಬಂದು ಇಟ್ಕೊಳ್ಳಿ ಕಟ್ಟಿಂಗ್. ಓಕೆನಾ? ಓಕೆ ಸ್ನೇಹಿತರೆ, ನಿಮಗೆ ಒಂದು ಟಿಪ್ಸು ಸ್ನೇಹಿತರೆ. ಈ ಡಿಪ್ರೆಷನ್ ಪ್ರಾಬ್ಲಮ್ ಇರೋರು, ಆಮೇಲೆ ಆ್ಯನ್ಸೈಟಿ ಪ್ರಾಬ್ಲಮ್ ಇರೋರು, ಇವರೆಲ್ಲ ತುಂಬ ಕಷ್ಟಪಡ್ತಾರೆ ಸ್ನೇಹಿತರೆ. ನೀವೇನು ಮಾಡಿ, ಅದಕ್ಕೆ ಸಜೆಷನು, ನೀವು ಟ್ಯಾಬ್ಲೆಟ್ ತಿಂತಾನೇ ಇರಬೇಕು. ಅದಕ್ಕೆಲ್ಲ ಟ್ಯಾಬ್ಲೆಟ್ ಕೊಡ್ತಾರೆ. 1 ವರ್ಷ ತಿನ್ನಬೇಕು, ಇಲ್ದಿದ್ರೆ 2 ವರ್ಷ ತಿನ್ನಬೇಕು, ತಿಂತಾನೇ ಇರಬೇಕು. ಪಾಪ ಆ್ಯನ್ಸೈಟಿ ಪ್ರಾಬ್ಲಮ್ ಇರೋರೆಲ್ಲ ತುಂಬ ಕಷ್ಟಪಡ್ತಾರೆ ಸ್ನೇಹಿತರೆ. ಇದೆಲ್ಲ ನಾನು ನೋಡಿದ್ದೀನಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೀವು ಅದಕ್ಕೆ ಬದಲು ನೀವೇನು ಮಾಡಿ, ಯಾವುದಾದ್ರು ಕೆಲಸದಲ್ಲಿ ಬ್ಯುಸಿಯಾಗಿಬಿಟ್ರೆ ನಿಮಗೆ ಯಾವ ಯೋಚನೆಯೂ ಬರಲ್ಲ. ನೋಡಿ, ಈ ಥರ ಗಾರ್ಡ್ನಲ್ಲಿ ಬ್ಯುಸಿ ಆಗ್ಬೋದು. ಇವಾಗ ನೋಡಿ, ಗಂಡಸರು ಇದೆಲ್ಲ ಶುರು ಮಾಡ್ಕೊಂಡಿದ್ದಾರೆ. ಗಾರ್ಡ್ನಿಂಗೆಲ್ಲ ನೋಡಿ, ನೀವು ಯೂಟ್ಯೂಬ್ಗಳಲ್ಲಿ ಗಂಡಸರು ಗಾರ್ಡ್ನಿಂಗ್ ಮಾಡ್ತಾರೆ. ಈ ಥರ ನೀವು ಮೈಂಡನ್ನ ಬ್ಯುಸಿ ಇಟ್ಕೊಳ್ಳಿ. 1 ನಿಮಿಷ ಕೂಡ ನಿಮ್ಮ ಮೈಂಡ್ಗೆ ರೆಸ್ಟ್ ಕೊಡಬೇಡಿ. ಯಾವುದಾದ್ರೂ ಕೆಲಸ ಮಾಡ್ತಾನಿರಿ ಮನೆಯಲ್ಲಿ. ಹೌಸ್ ವೈಫ್ಗಳಾಗಲಿ, ಈ ಡಿಪ್ರೆಷನ್ ಪ್ರಾಬ್ಲಮ್ ಇರೋರು, ಸ್ಟ್ರೆಸ್ ಪ್ರಾಬ್ಲಮ್ ಇರೋರು, ಯಾವುದಾದ್ರೂ ಕೆಲಸದಲ್ಲಿ, ಆಫೀಸ್ ಕೆಲಸದಲ್ಲಿ ಬ್ಯುಸಿಯಾಗಿಬಿಡಿ. ಯಾವುದಾದ್ರೂ ಒಂದು ಮಾಡ್ತಾನಿರಿ ಆ್ಯಕ್ಟಿವಿಟೀಸು. ನಿಮ್ಮ ಮೈಂಡ್ಗೆ ಯೋಚನೆ ಮಾಡೋಕ್ಕೆ ಟೈಮ್ ಕೊಡಬೇಡಿ. ಆವಾಗ ನೋಡಿ, ನಿಮ್ಗೆ ಯಾವ ಯೋಚನೆ ಬರೋಲ್ಲ. ನೀವು ಸುಮ್ಮನೆ ಏನಕ್ಕೆ ಮಾತ್ರೆ ತಿನ್ನೋಕೆ ಹೋಗ್ತೀರಾ? ಇದೆಲ್ಲ ಮಾತ್ರೆ ತಿನ್ನೋದ್ರಿಂದ ಹೆಲ್ತ್ ಪ್ರಾಬ್ಲಮ್ ಬರುತ್ತೆ ಸ್ನೇಹಿತರೆ. ಓಕೆನಾ? ಈ ಸಜೆಷನ್, ಈ ವಿಡಿಯೋ ನೋಡ್ತಾ ಇದ್ರೆ ಯಾರಾದರೂ ನಿಮಗೆ ಈ ಥರ ಪ್ರಾಬ್ಲಮ್ ಇರೋರು, ಯಾರಾದರೂ ಆ್ಯನ್ಸೈಟಿ ಸ್ಟ್ರೆಸ್ ಪ್ರಾಬ್ಲಮ್ ಇರೋರು, ಈ ಥರ ನೀವು ಫಾಲೋ ಮಾಡಿ. ಓಕೆನಾ ಸ್ನೇಹಿತರೆ? ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ ಸ್ನೇಹಿತರೆ? ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋ ಎಲ್ಲ ನಿಮ್ಗೆ ಸಿಗುತ್ತೆ. ಓಕೆನಾ ಸ್ನೇಹಿತರೆ? ಓಕೆ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಬಾಯ್ ಸ್ನೇಹಿತರೆ.